ಬಸ್ ನಿಲ್ದಾಣಕ್ಕೆ ಜೆಸಿಬಿಗಳೊಂದಿಗೆ ಬಂದಿದ್ದ ಲೋಕೋಪಯೋಗಿ ಇಲಾಖೆ ಹಾಗೂ ಪುರಸಭಾ ಅಧಿಕಾರಿಗಳು ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಲು ಮುಂದಾದರು. ಈ ವೇಳೆ ಕೆಲ ಕಾಲ ಸ್ಥಳೀಯರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ರಸ್ತೆ ಎಷ್ಟು ಅಗಲ ಮಾಡುತ್ತೀರಿ, ಎಲ್ಲಿಯವರೆಗೂ ತೆರವುಗೊಳಿಸಬೇಕು ಎನ್ನುವ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಅಂಗಡಿಗಳ ವ್ಯಾಪಾರಿಗಳಿಗೆ ತಿಳುವಳಿಕೆ ಕೊಟ್ಟು ಅಂಗಡಿಗಳನ್ನು ಸ್ಥಳಾಂತರ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡಿ. ಅದನ್ನು ಬಿಟ್ಟು ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸಿದರೆ ನಾವು ಎಲ್ಲಿಗೆ ಹೋಗಬೇಕು? ಅಂಗಡಿಗಳನ್ನು ಜಿಂಕ್ ಶೀಟ್ಗಳಿಂದ ನಿರ್ಮಾಣ ಮಾಡಿಕೊಂಡಿದ್ದೇವೆ. ಅವು ಹಾಳಾದರೆ ಪುನಃ ನಾವು ಬಂಡವಾಳ ಹೂಡಿಕೆ ಮಾಡಿಕೊಳ್ಳಲು ಆಗುತ್ತದೆಯೇ ಎಂದು ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಇಲಾಖೆಗೆ ಸೇರಿದ ರಸ್ತೆಯಲ್ಲಿ ಎಲ್ಲಿಗಾದರೂ ರಸ್ತೆ ಮಾಡಿಕೊಳ್ಳುತ್ತೇವೆ, ಅದೆಲ್ಲ ನಿಮ್ಗ್ಯಾಕೆ? ಅಂಗಡಿಗಳು ತೆರವು ಮಾಡಿ ಅಂತ ಹೇಳುತ್ತಿದ್ದೇವೆ, ತೆರವುಗೊಳಿಸಿ, ಇಲ್ಲವೇ ನಾವು ಟ್ರ್ಯಾಕ್ಟರ್ ತಂದಿದ್ದೇವೆ, ಅದರಲ್ಲಿ ತುಂಬಿಸುತ್ತೇವೆ, ಎಲ್ಲಿ ಬೇಕೋ ಅಲ್ಲಿ ಬಿಡಿಸಿಕೊಳ್ಳಿ ಎಂದು ಲೋಕೋಪಯೋಗಿ ಇಲಾಖೆ ಕಾರ್ಯಾಲಕ ಅಭಿಯಂತರ ಚಂದ್ರಶೇಖರ್ ವ್ಯಾಪಾರಿಗಳಿಗೆ ಖಡಕ್ ಆಗಿ ಹೇಳಿದರು. ಇದರಿಂದ ಕೆರಳಿದ ಕೆಲವರು, ನಾವು ಸರ್ಕಾರಕ್ಕೆ ಕಟ್ಟುತ್ತಿರುವ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಕೊಡುತ್ತಾರೆ, ರಸ್ತೆ ನಿರ್ಮಾಣ ಮಾಡುತ್ತಾರೆ, ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ ಎನ್ನುತ್ತೀರಿ, ಇನ್ಯಾರಿಗೆ ಹೇಳಬೇಕೆಂದಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡರು. ನಂತರ ಅಧಿಕಾರಿಗಳು ಟೇಪು ಹಿಡಿದು ಅಳತೆ ಮಾಡಿ ನಡು ರಸ್ತೆಯಿಂದ 12 ಮೀಟರ್ ಅಗಲಕ್ಕೆ ಬರುತ್ತದೆ ಎಂದು ಮಾಹಿತಿ ನೀಡಿ ತೆರವುಗೊಳಿಸುವ ಜಾಗಕ್ಕೆ ಬಣ್ಣ ಹಚ್ಚಿದರು. ಅಂಗಡಿಗಳನ್ನು ನೀವು ತೆರವುಗೊಳಿಸಬೇಡಿ, 2 ದಿನ ಸಮಯ ಕೊಡಿ, ನಾವೇ ತೆರವುಗೊಳಿಸಿ ಕೊಡುತ್ತೇವೆ ಎಂದು ವ್ಯಾಪಾರಿಗಳು ಮನವಿ ಮಾಡಿಕೊಂಡಿದ್ದರಿಂದ 2 ದಿನಗಳ ಕಾಲ ಸಮಯ ನೀಡಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ವ್ಯಾಪಾರಿಗಳು ರಸ್ತೆಗೆ ಅಡ್ಡವಾಗಿ ನಿರ್ಮಿಸಿದ್ದ ಶೀಟ್ಗಳನ್ನು, ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಿಕೊಂಡರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ.